ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ನಾವು ಯಾವತ್ತಿದ್ರೂ ಅಷ್ಟೇ ನಮ್ಮ ಎದುರಿಗಿನ ವ್ಯಕ್ತಿ ಏನಾದರೂ ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಕೇಳಬೇಕಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮೊಸಳೆ ಇರುತ್ತೆ. ಆ ಮೊಸಳೆ ನಮ್ಮೆಲ್ಲರಿಗೂ ಗೊತ್ತು, ಮಾಂಸಾಹಾರಿ ಪ್ರಾಣಿ ಅಲ್ವಾ. ಅದು ಆಹಾರವನ್ನೆಲ್ಲ ತಿಂದ ಮೇಲೆ ಅದರ ಹಲ್ಲಿನಲ್ಲಿ ಕೆಲವು ಮಾಂಸದ ತುಂಡುಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದೇನಾದರೂ ಹಾಗೆ ಬಿಟ್ಟರೆ ಆ ಮಾಂಸದ ತುಂಡುಗಳೇ ಆ ಮೊಸಳೆಯ ಹಲ್ಲನ್ನು ತಿಂದುಬಿಡುತ್ತೆ. ಅಂದರೆ ಹಲ್ಲು ಹಾಳಾಗುತ್ತೆ. ಹಾಗಾಗಿ ಏನು ಮಾಡುತ್ತೆ, ಆ ಮೊಸಳೆ ಬಿಸಿಲಿಗೆ ಬಂದು ಬಾಯಿಯನ್ನು ದೊಡ್ಡಕ್ಕೆ ತೆರೆದು ಮಲಗಿರುತ್ತೆ. ಒಂದು ಪುಟ್ಟ ಪಕ್ಷಿ ಬಂದು ಅದರ ಹಲ್ಲಲ್ಲಿರುವಂತಹ ಸಂದಿಯಲ್ಲಿರುವಂತಹ ಆಹಾರವನ್ನೆಲ್ಲ ತಿಂದು ಹಾರಿ ಹೋಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಅಲ್ವಾ. ಆ ಪಕ್ಷಿ ಏನು ಮಾಡುತ್ತೆ, ಒಂದು ಜಿಂಕೆ ಬಳಿ ಹೋಗಿ ಹೇಳುತ್ತೆ, ಆ ಮೊಸಳೆ ಎಷ್ಟು ದಯಾಮಯಿ ಅಂದರೆ ನನಗೆ ಪ್ರತಿನಿತ್ಯದ ಆಹಾರವನ್ನು ಅವನು ಕೊಡ್ತಾನೆ. ಹಾಗಾಗಿ ಅವನು ಬಾಯಿ ತೆಕ್ಕೊಂಡು ಆರಾಮಾಗಿ ಮಲಗಿರ್ತಾನೆ. ನಾನು ಪ್ರತಿನಿತ್ಯ ಆಹಾರವನ್ನು ತಿಂತೀನಿ. ಹಾಗಾಗಿ ನನಗೆ ಆಹಾರವನ್ನು ಹುಡುಕುವಂತಹ ಪ್ರಮೇಯನೇ ಇಲ್ಲಿವರೆಗೂ ಬಂದೇ ಇಲ್ಲ ಅಂತ. ಆವಾಗ ಜಿಂಕೆ ನಕ್ಬಿಟ್ಟು ಹೇಳುತ್ತಂತೆ, ಅವನು ಯಾವ ದಯಾಮಯಿ ಅಮ್ಮ, ಅವನು ದಯಾಮಯಿ ಅಲ್ಲ. ಕಾರಣ ಹೋದ ವಾರ ತಾನೇ ನನ್ನ ಮಗುವನ್ನು ಎಳೆದುಕೊಂಡು ತಿಂದುಬಿಟ್ಟಿದ್ದ. ಅವನನ್ನು ನೀನು ಹೋಗಿ ದಯಾಮಯಿ ಅಂತಿದೆಯಲ್ಲ ಅಂತ ಹೇಳುತ್ತಂತೆ. ಆದರೆ ಆ ಪಕ್ಷಿ ಒಪ್ಪೋದೇ ಇಲ್ಲ. ಇಲ್ಲ, ಅವನು ದಯಾಮಯಿ ಅಂದ್ಕೊಂಡು ಅವನನ್ನು ಹಾಡಿ ಹೋಗ್ಲತ್ತಂತೆ. ಮೊದಲಿಗೆ ಈ 9 ಅನ್ನೋದನ್ನು ಬರೆದು ಒಂದು ತುದಿಯಲ್ಲಿ ನಾವು, ಇನ್ನೊಂದು ತುದಿಯಲ್ಲಿ ಇನ್ನೊಬ್ಬರು ನಿಂತಾಗ ಒಬ್ಬರಿಗೆ 6 ಥರ ಕಾಣುತ್ತೆ, ಒಬ್ಬರಿಗೆ 9ನ ಹಾಗೆ ಕಾಣುತ್ತೆ ಅಲ್ವಾ. ಅವರು ಇದು 6 ಅಂತ ವಾದ ಮಾಡ್ತಿದ್ರೆ ಇನ್ನೊಬ್ಬರು ಇಲ್ಲ ಇದು 9 ಅಂತ ವಾದ ಮಾಡ್ತಾರೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನು ಅಂದರೆ, ಅವನು ದಯಾಮಯಿನೋ ಅಥವಾ ದಯಾಮಯಿ ಅಲ್ವೋ ಅನ್ನೋದಲ್ಲ. ನಾವು ತಾಳ್ಮೆಯಿಂದ ಆ ಪಕ್ಷಿ ಹೇಳಿದ್ದನ್ನು ನಾವು ಕೇಳಿದಾಗ ನಮಗೆ ಗೊತ್ತಾಗತ್ತೆ, ಒಂದಲ್ಲ ಒಂದು ದಿನ ಅದಕ್ಕೆ ಆಹಾರವೇ ಸಿಕ್ಕಲಿಲ್ಲ ಅಂತ ಅಂದರೆ ಅದೇ ಪಕ್ಷಿಯನ್ನು ಅದು ತಿಂದು ಮುಗಿಸ್ಬಿಡ್ಬೋದಲ್ವಾ ಅಂತ ಅಲ್ವಾ. ಹಾಗಾಗಿ ನಾವು ಇದೇ ಸರಿ ಅಂತ ವಾದ ಮಾಡೋದಕ್ಕಿಂತ ಮುಂಚೆ ಯಾರು ಏನು ಹೇಳ್ತಿದ್ದಾರೆ ಅಂತ ನಾವು ತಾಳ್ಮೆಯಿಂದ ಕೇಳಬೇಕು. ಹಾಗೂ ಅದನ್ನು ಯಾವುದೇ ರೀತಿಯಾದಂತಹ ನಮ್ಮ ಅಭಿಪ್ರಾಯವನ್ನು ಒತ್ತಡ ಹೇರಬಾರ್ದು. ಯಾಕೆ ಅಂತ ಅಂದರೆ, ನಮ್ಮ ಎದುರಿಗಿನ ಇರುವ ವ್ಯಕ್ತಿಗೆ ಅದು ಒತ್ತಡ ಅನಿಸುತ್ತೆ ವಿನಃ ನಾವು ಮಾತಾಡ್ತಾ ಇದ್ದೀವಿ ಅಂತ ಅನಿಸೋದಿಲ್ಲ. ಒಮ್ಮೆ ಯೋಚನೆ ಮಾಡಿ, ಹಾಗೆಯೇ ನಿಮ್ಮ ಎದುರಿಗೆ ಇರುವ ವ್ಯಕ್ತಿ ಏನು ಹೇಳ್ತಿದ್ದಾರೋ ಅದನ್ನು ಕೇವಲ ತಾಳ್ಮೆಯಿಂದ ಕೇಳಿ. ಥ್ಯಾಂಕ್ ಯು.